ಬಹುಶಃ ಮೈಕ್ನವ್ರು ಮದುವೆ ಆಗಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಸ್ವಲ್ಪ ಏನಾಗಿಲ್ಲ. ಕಟ್ಟಿಗೆ ಬಂಡಿ, ಕೆಬ್ಬನ ಬಂಡಿ, ಪೂನಾ ಬಂಡಿ, ಜಟಗಾ ಬಂಡಿ, ಶರ್ತಿ ಬಂಡಿ, ಹೌದಲ್ರಿ? ಉಗಿ ಬಂಡಿ, ಹಾ, ಇವನ್ನೆಲ್ಲ ತರಬಹುದು. ತರಬೇಕು ಬರ್ತಲ್ರಿ. ಇವರು ಹಿರಿಯರೆಲ್ಲ ಸೇರಿಕೊಂಡು ಒಂದೆತ್ತು ಬಲ ಕುಂಡ್ರಿಸಿ ಒಂದೆತ್ತು ಎಡ ಕುಂಡ್ರಿಸಿ ಬಾಸಿಂಗ್ ಕಟ್ಟಿ ಒಳಗಟ್ಟಿ ಈ ಬಾಳೆ ಬಂಡಿ ಹುಡಿದ್ರಂದ್ರ ಹಗಲಿನೂ ಜಗ್ಗುದ, ರಾತ್ರಿನೂ ಜಗ್ಗುದ, ಹರಿನಾಗೂ ಜಗ್ಗುದ, ಮೂಪಡ್ಯಾಗೂ ಜಗ್ಗುದ, ಸಾಯು ತನಕ ಜಗ್ಗುದ. ಚಳಿ ಐತಿ, ಮಳೆ ಐತಿ, ಬಿಸಿಲೈತಿ ತರಬೇನಂದ್ರ ಈ ಬಾಳೆ ಬಂಡಿ ತರಬೇಕಾಗುದಿಲ್ಲ. ಹಂಗ ಜಗ್ಗಿದ್ದ ಆದ್ರೆ ಹೊಡಿಬೇಕಾದ ಒಂದು ಕತ್ತೈತಿ. ಆ ಕತ್ತ ಅರ್ಥವಾಗ ಬಾಳೆ ಸಲೀಸಾಗಿ ಸರಳಾಗಿ ಹೋಗ್ತಿದ್ದವ್ರು. ಗತ್ತು ಗೊತ್ತಾಗಲಿಲ್ಲ ಅಂದ್ರ ಒಂದಿಷ್ಟು ಮಂದಿ ಎಳತಾವು, ಒಂದಿಷ್ಟು ಮಂದಿ ಹಿಂತಿಗೆಲ್ಲ ಬಡಿಸ್ಕೊಂತಾವು, ಒಂದಿಷ್ಟು ಮಂದಿ ಮನ್ಯಾಗ ಮಾಡ್ಕೊಡದ್ಲವು. ಹನುಮಪ್ಪನ ಗುಡಿ, ದುರ್ಗನ ಗುಡಿ. ಅವು ಗತ್ತು ಗೊತ್ತಾಗಿಲ್ಲ ಅಂತ ಅರ್ಥ ಮಾಡ್ತಾವ. ಅದಕ್ಕ ಗತ್ತಿನ ಹೊಡೆದ ಬದುಕಿನ ಪಂದ್ಯಾಗ ಅದು ಪಕ್ಕ ಬರುತ್ತಿಲ್ಲ ಬಂದಾಗ ಆಗ ಹೊಡಿದ ಹಾದಿ ತಪ್ಪಿ ಸಿಗದ ಹೆಂಡ್ಯಾಗ ಬರಬೇಕು ದಂಡಾಗ
ಹಾಡಿನ ಆರಂಭದಲ್ಲಿ ನಮ್ಮೆಲ್ಲರಿಗೂ ಜೀವ ಜೀವನ ಅನ್ನ ನೀರು ಗಾಳಿ ಬೆಳಕು ಬದುಕು ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನ ಮೇಲೆ ಇರುವ ಎಲ್ಲವನ್ನು ಸೃಷ್ಟಿ ಮಾಡಿ ಕೊಟ್ಟಂತ ಎಲ್ಲರ ತಂದೆಯಾದಂತಹ ದಯಾನಿಧಿ ಶಿವನಿಗೊಮ್ಮೆ ಜೋರಾದ ಚಪ್ಪಳೆ ಮೂಲಕ ಭಕ್ತಿಗಳನ್ನು ಸಲ್ಲಿಸಿ ಆ ಶಿವನ ಮಡದಿ ಆದಿಶಕ್ತಿ ಅರ್ಧನಾರೀಶ್ವರಿ ಪರಮೇಶ್ವರಿ ಅನಿಸಿಕೊಂಡಂತ ಮಹಾತಾಯಿ ಪಾರ್ವತಿಗೊಮ್ಮೆ ಜೋರಾದ ಚಪ್ಪಳೆ ಮೂಲಕ ಭಕ್ತಿವನ್ನು ಸಲ್ಲಿಸಿ ಜಗತ್ತಿನ ದೊಡ್ಡ ಪರಂಪರೆ ಶಿವನ ಪರಂಪರೆ. ಈ ಶಿವನ ಪರಂಪರೆಯಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಪರಂಪರೆ ಶಿವಶರಣರ ಚಳವಳಿಯ ಪರಂಪರೆ. ಆ ಶಿವಶರಣರಲ್ಲಿ ಮಹಾತ್ಮ ಜಗಜ್ಯೋತಿ ಬಸವಣ್ಣವರು, ಮಹಾತ್ಮ ಅಲ್ಲಂ ಪ್ರಭುಗಳು, ತಾಯಿ ಅಕ್ಕಮಹಾದೇವಿ ಆದಿಯಾಗಿ ಈ ದೊಡ್ಡ ಶಿವಶರಣರ ಪರಂಪರೆಯ ಮುಂದುವರೆದ ಕೊಂಡಿಯಾಗಿ ಜಗದ್ಗುರು ಶಿವಾನಂದರು, ಜಗದ್ಗುರು ಸಿದ್ಧಾರೂಢರು ಮನೆ ಮನೆಗೆ ಶಿವತತ್ವವನ್ನ, ಮನೆ ಮನೆಗೆ ಶಿವಪೂಜೆಯನ್ನು ಮುಟ್ಟಿಸಿದರು. ಈ ಇಬ್ಬರು ಮಹಾತ್ಮರ ಒಂದು ನೆರಳಿನ ಹಾದಿಯಲ್ಲಿ ಬಹುದೊಡ್ಡ ಪರಂಪರೆ ಶಿವಾನಂದರು. ಶಿವಾನಂದರಿಗೆ ಬಹುದೊಡ್ಡ ಶಿಷ್ಯರು ಸಿಕ್ಕರು. ಅಂತ ಶಿಷ್ಯರಲ್ಲಿ ಗುರುದೇವ್ ಬ್ರಹ್ಮಾನಂದರು ಕೂಡ ಬಹಳ ದೊಡ್ಡವರು ಅಂತಕ್ಕಂಥದ್ದನ್ನ ನೆನೆಸಿಕೊಂಡು, ಅಂತ ಗುರುದೇವ್ ಬ್ರಹ್ಮಾನಂದರು ರಬಕವಿ, ಸೌಸಿ, ತೇರ್ದಾಳ್, ಪರಮಾನಂದವಾಡಿ, ರಾಯಪುರ, ಇನ್ನೂ ನೂರಾರು ಹಳ್ಳಿಗಳ ಭಕ್ತರನ್ನ ಶಿವ ಪರಂಪರೆಯಲ್ಲಿ ಆ ಕಡೆಗೆ ತಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ. 19ನೇ ಶತಮಾನದಲ್ಲಿ ಶಿವಶರಣರನ್ನ ಶಿವನಿಂದ ಬೇರ್ಪಡಿಸುವಂತ ಕಾಲಘಟ್ಟದಲ್ಲಿ, ಶಿವಶರಣರನ್ನ ಶಿವನಿಂದ ಬೇರ್ಪಡಿಸುವಂತವರ ಕಾಲಘಟ್ಟದಲ್ಲಿ ಶಿವ ಅವನೇ ಸರ್ವಸ್ವ ಅಂತೇಳಿ ಶಿವ ಪರಂಪರೆಯನ್ನೇ ಸಾರಿದಂತ ಗುರುದೇವ ಬ್ರಹ್ಮಾನಂದರ ಪಾದಕ್ಕೆ ಇನ್ನೊಮ್ಮೆ ಭಕ್ತಿಯ ವಂದನೆಗಳನ್ನ ಸಲ್ಲಿಸಿ ಈ ಮಾಲಿಕೆಯಲ್ಲಿ ಹಲವಾರು ಪೂಜ್ಯರು ಬಂದಂತ ಒಂದು ಸಮಯವನ್ನು ನೆನೆಸಿಕೊಂಡು 2ನೇ ಪೂಜ್ಯರಾದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನ ಭಕ್ತಿ ಶ್ರದ್ಧೆಯಿಂದ ಸ್ಮರಣೆ ಮಾಡಿಕೊಂಡು ಈ ಪರಂಪರೆಯನ್ನ ಬಹಳ ಉಜ್ವಲವಾಗಿ, ಬಹಳ ಅದ್ಭುತವಾಗಿ, ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿರುವಂತ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಲಕ್ಷಾಂತರ ಭಕ್ತಾದಿಗಳಿಗೆ ಈ ಶಿವತತ್ವವನ್ನ, ಗುರುದೇವರ ಗುರುತತ್ವವನ್ನ, ಈ ಪರಂಪರೆಯನ್ನ ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿತ್ತಿ ಬೆಳೆಸುತ್ತಿರುವಂತ ಪರಮ ಜಗದ್ಗುರು ನಮ್ಮ ನಿಮ್ಮೆಲ್ಲರಿಗೆ ಕಾಣ್ತಕ್ಕಂಥ ಗುರುದೇವರಾದಂಥ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಅಪ್ಪಗಳವರ ಪಾದವಂದನೆಗಳಲ್ಲಿ ಭಕ್ತಿ ವಂದನೆಗಳನ್ನ ಸಲ್ಲಿಸಿ ಈ ಮಠದ ಪುಣ್ಯ ಅಪ್ಪವರಂತರು ಶಿವದ ಪುಣ್ಯ ಇದು ನೆನಪಿರಲಿ ನನಗೆ. ಯಾಕಂದ್ರೆ ನಾನು ಮಠದ ಪರಂಪರೆಯಲ್ಲಿ ಬಂದಂಥವನು. ಮಠ ಏಳಬೇಕು ಗುರುಗಳಿಂದ, ಮಠ ಇಳಿಬೇಕು ಗುರುಗಳಿಂದ. ಹಾಗೆಲ್ಲೊಬ್ರು ಹಿರಿಯರು ಹೇಳಾಗಿದ್ರು, ಗುರುದೇವರ ಪರಂಪರೆಯನ್ನ, ಬ್ರಹ್ಮಾನಂದರ ಪರಂಪರೆಯನ್ನ ಬ್ರಹ್ಮಾನಂದರಿಗಿಂತಲೂ ಹೆಚ್ಚು ಬೆಳೆಸಿದವರು ಗುರುಸಿದ್ದೇಶ್ವರ ಅಪ್ಪಗಳವರು ಅಂತ ಆಗಿದೆ. ಅವರ ಮಾತ್ರ ಹೇಳೋದನ್ನು ತಿಳಿಬೇಕು. ಬಹಳ ಅದ್ಭುತ ಈ ಪರಂಪರೆ ಪರಮ ಪೂಜ್ಯ ಗುರುಸಿದ್ದೇಶ್ವರ ಅಪ್ಪಗಳವರ ಆಶೀರ್ವಾದದಿಂದ ನಾನು ಸುಮಾರು ಒಂದು 7-8 ವರ್ಷದ ಹಿಂದೆ ಬಂದಿದ್ದೆ. ಹಾಗೂ ಇಷ್ಟು ದೊಡ್ಡ ಮಟ್ಟದ ಅಕ್ಕ ತಂಗಿಯರು, ಈಗೂ ಕೂಡ ಇಷ್ಟು ದೊಡ್ಡ ಮಟ್ಟದ ಅಕ್ಕ ತಂಗಿಯರು. ಬಹುಶಃ ಕರ್ನಾಟಕ ಸರ್ಕಾರ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಯೋಜನೆ ತಂದಿದ್ದ ಬಹುಶಃ ರಬ್ದಗಳು ನೋಡೇ ಮಾಡಿರ್ಬೋದು ಅಂತ ಅನಿಸ್ತೈತಿ. ಬಸ್ಸಿನಾಗ ಗಣಮಕ್ಳು ಎಷ್ಟು ಮಂದಿ ಇರ್ತಾರೆ ಅಷ್ಟು ಮಂದಿ ಇದಾವ ಗಣಮಕ್ಳು. ಅದ್ರಾಗ ನಿನ್ನೆ ಮಾತಿನ ರೇಟ್ ಹೆಚ್ಚಾಯ್ತು, ಇನ್ನು ಎಷ್ಟು ಮಂದಿ ಕಡಿಮೆ ಮಾಡಿರ್ತಾರೆ. ಬಹಳ ಸಂತೋಷ. ಇಂದು ಕೂಡ ಇಷ್ಟೇ ದೊಡ್ಡ ಮಟ್ಟದಲ್ಲಿ ತಾಯಂದಿರು ಅಕ್ಕಂಗಿಯರು ಸೇರಿದ್ರಿ, ಈಗೂ ಕೂಡ ಸೇರಿದ್ರಿ. ಹೆಣ್ಣು ಮಕ್ಕಳ ಭಕ್ತಿನೇ ದೊಡ್ಡ ಭಕ್ತಿ. ದಿನಕ್ಕೆ 10-16 ತಾಸು ಕೆಲಸ ಮಾಡಿಕೊಂಡು ದೇವರಿಗೆ ಅತಿ ಹೆಚ್ಚಿಗೆ ನಡ್ಕೊಳ್ಳೋರು ಹೆಣ್ಮಕ್ಳ. ದಿನಕ್ಕೆ 3-4 ತಾಸು ಗಣಮಕ್ಳು ಕೆಲಸ ಮಾಡಿದ್ರು ದೇವ್ರಿಗೆ ನಡ್ಕೊಳ್ಳೋದು ಬಹಳ ಕಡಿಮೆ. ಆ ಪರಂಪರೆಯಲ್ಲಿ ಎಲ್ಲ ತಾಯಂದಿರಿಗೆ ಜೋರಾದ ಚಪ್ಪಳೆ ಮೂಲಕ ಅಭಿನಂದನೆ ಸಲ್ಲಿಸಿ ಕೂಡಿದಂತ ಎಲ್ಲ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಎಲ್ಲ ತಾಯಂದಿರಿಗೆ ಮತ್ತೊಮ್ಮೆ ವಂದಿಸಿ ಒಂದು ತತ್ವ ಪದವನ್ನು ಹಾಡಿ
ಪರಮ ಪೂಜ್ಯ ಗುರುದೇವ್ ಬ್ರಹ್ಮಾನಂದರ ಚರಿತ್ರೆಯನ್ನು ನಮ್ಮ ಟೋಳಿ ನಾಡಿನಲ್ಲಿ ತರೋಣ. ಹುಟ್ಟಿ ಸಾಯುವುದೈತಿ ಕರಗಟ್ಟಿ ದಾರಿ ಹಿಡಿ ಮಡಿಬೇಡ ಬ್ಯಾಸೊತ್ತು. ಬಹಳ ಮಂದಿ ಹುಟ್ಟುವಾಗ ಹಂಗ ಬಂದೀವಿ, ಹೋಗುವಾಗ ಹಂಗ ಹೋಗ್ತೀವಿ ಅಂತಾರ. ಹುಟ್ಟುವಾಗ ಹಂಗ ಬಂದಿಲ್ಲ, ಸಾವು ಬೆನ್ನಿ ಕಟ್ಕೊಂಡ್ ಬಂದೀವಿ. ಹೋಗುವಾಗ ಹಂಗ ಹೋಗಂಗಿಲ್ಲ, ಒಳ್ಳೆಯವನೋ ಹಿಂಗೆ ಕೆಟ್ಟಾಕಿ ಅನ್ನೋಂತೇಳಿ ಕಟ್ಕೊಂಡು ಹೋಗ್ತೇವೆ. ಅದಕ್ಕೆ ಶಿವ ನಮ್ಮ ನಿಮ್ಮ ಜೀವನ ಹಣೆ ಬರ ಸುಡಗಾಡದಾಗ ಬರೀತಾನಂತ. ಅಲ್ಲಿ ಮಂದಿ ಕಣ್ಣೀರು ಹಾಕಕತ್ತಿದ್ರು, ಮನೆಯವ್ರು ಕಣ್ಣೀರು ಹಾಕಕತ್ತಿದ್ರು, ಬಂಧು ಬಳಗ ಕಣ್ಣೀರು ಹಾಕಕತ್ತಿತ್ತಂದ್ರ ಇವನ್ ಜೀವನ ಸಾರ್ಥಕ ಐತಿ. ಸುಟ್ಟು ಯಾವಾಗ ಮನೆಗೆ ಹೋಗಿನೋ, ಹೋಗದ್ ಯಾವಾಗ ಮನೆಗೆ ಹೋಗಿನ ಅಂತ ಹಾದಿಗೆ ಹಾಕೈತಿದ್ರೆ ಇದು ಬಹುಶ ಇದು ನಪಾಸ್ ಆಗೈತೆ ಅಂತೇಳಿ ಶಿವ ತಿಳ್ಕೊಂತಾನಂತೆ. ಅದಕ್ಕೆ ಹುಟ್ಟಿದ ಮೇಲೆ ನಾವ್ಯಾರು ಹಂಗ ಬಂದಿಲ್ಲ, ಸಾವನ್ನ ಕಟ್ಟದ ಬಂದಿ. ಎಷ್ಟೋ ಮಂದಿ ಹೊಟ್ಟಾಗ, ಎಷ್ಟೋ ಮಂದಿ ಹುಟ್ಟು ಪುಡ್ಸೋದ್ರಿಂದ, ಎಷ್ಟೋ ಮಂದಿ ಹುಟ್ಟಿದ ವಾರದಾಗ, ತಿಂಗಳದಾಗ, ವರ್ಷದಾಗ, 10 ವರ್ಷ 20 ವರ್ಷದಾಗ ಹುಡುಕ್ಬಿಟ್ಟಿರ್ತಾರೆ. ನಮ್ಮ ನಿಮ್ಮ ಸುದೈವ ಒಂದಿಷ್ಟು ಅವಕಾಶ ಕೊಟ್ಟಿದ್ದಾನೆ ಶಿವ ಅಂದಾಗ ಇದು ಸಾರ್ಥಕ ಆಗಬೇಕು, ಜೀವನ ಸಾರ್ಥಕ ಆಗಬೇಕು. ಪರಮ ಪೂಜ್ಯ ಬ್ರಹ್ಮಾಂಡ ಮಾಪಗಳು 108 ವರ್ಷ ಬದುಕ್ತಾರೆ ಅಂತ ಅವ್ರ ಇತಿಹಾಸ ಹೇಳ್ಬೋದು. 108 ವರ್ಷ ನೋಡ್ರಿ. ಎಷ್ಟು ದಿವಸ ಉಪವಾಸ ಮಾಡಿರ್ಬೋದು, ಎಷ್ಟು ದಿವಸ ಅವ್ರಿಗೆ ನೀರು ಸಿಕ್ಕಿಲ್ಲ, ಆಮೇಲೆ ಪ್ರಸಾದ ಸಿಕ್ಕಿಲ್ಲ, ಇರ್ಲಿಕ್ಕೆ ಚಲೋ ವ್ಯವಸ್ಥೆ ಸಿಕ್ಕಿಲ್ಲ. ಅಲ್ಲಿದಾಡಿ 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 ಮುಳ್ಳು ಕಲ್ಲು ಇದ್ದಂತ ಒಂದು ರಸ್ತೆ ಇರಲಾರ್ದಂತ ಕಾಲದೊಳಗ ಪೂಜ್ಯರು ಬದುಕಿದ್ರು ಸಹಿತ 108 ವರ್ಷ ಬದುಕಿದ್ದಾರೆ. ಈಗ ನಮ್ಗೆಲ್ಲ ಸವಲತ್ತು ಅದಾವು. ವಾರಕ್ಕೊಮ್ಮೆ ದೊಡ್ಡ ದೊಡ್ಡ ಡಾಕ್ಟರ್ ಕಡೆ ಹೋಗ್ತಾರೆ. ಬಿಸಿಲೇ ನೀರು ಕೊಡೋದು ನೆಗಡಿ ಹಾಕತ್ತೀವಿ. ಪಾನಿಪುರಿ ತಿಂದ್ರು ಸಹಿತ ಬೈಲ್ಗಡೆ ಹತ್ತಾಗ್ತದೆ. ಏನ್ ಮನುಷ್ಯ ಯಾವ ಕಾಲಕ್ಕೆ ಹೋಗ್ತಾನೆ ಏನು ಅನಿಸ್ಬಿಡುತ್ತೆ. ಇರಲಿ ಬಂಧುಗಳೇ, ದೊಡ್ಡ ದೊಡ್ಡ ಚೆಂಡು ಬಾಂಬ್ ಮನೆಯಾಗಿರ್ತಾವ, ಅದ್ರ ತೆಗೆಯು ಮಾತ್ರ ಕಡಿಮೆ ಬಂದಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಜೀವನ ಆಗಿತ್ತು. ಅದಕ್ಕೆ ಹುಟ್ಟಿನ ಮೇಲೆ ಹೋಗೋದೈತಿ, ಆದ್ರೆ ಜೀವನ ಸಾರ್ಥಕ ಆಗ್ಬೇಕಂದ್ರೆ ಹಾಡಬೇಕು. ಹುಟ್ಟಿ ಸಾಯುವುದೈತಿ ಕರಗಟ್ಟಿ ದಾರಿ ಹಿಡಿ ಮರಿಬೇಡ ಬ್ಯಾಸೊತ್ತು. ಹುಟ್ಟಿ ಸಾಯುವುದೈತಿ ಕರಗಟ್ಟಿ ದಾರಿ ಹಿಡಿ ಮರಿಬೇಡ ಬ್ಯಾಸೊತ್ತು. ತಿಂತಕ್ಕಂಥ ಆಣಿ ಇವತ್ತಿವರೆಗೂ ಮೋಸ ಮಾಡಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಒಂದು ಚಕ್ಲಿ ಮೇವು ತಿಂತಕ್ಕಂಥ ಆಕಳ ಎತ್ತ ಇವತ್ತಿವರೆಗೂ ಮೋಸ ಮಾಡಿ ನ್ಯಾಯಕ್ಕೆ ಹೋಗಿಲ್ಲ.
ಇವತ್ತಲ್ಲೂ ಮೋಸ ಮಾಡಿ ಲೋಕಾಯುಕ್ತ ಕೈಯಾಗ ಸಿಕ್ಕಿಲ್ಲ. ಒಂದು ಗುಟ್ಟಿಗಟ್ಟಲೆ ಉಳಿತಿರ್ತಕ್ಕಂಥ ಮೊಲ ಇವತ್ತವರೆಗೂ ಮೋಸ ಮಾಡಿ ಪೊಲೀಸರ ಕೈಯಾಗ ಸಿಕ್ಕ. ಒಂದು ಏನು ಹೊಟ್ಟೈತಿ ಮನುಷ್ಯನಿಗೆ, ಆನೆ ಅಷ್ಟಿಲ್ಲ, ಆಕಳದಷ್ಟಿಲ್ಲ, ಕುರಿ ಆಡಿನಷ್ಟಿಲ್ಲ, ಮೊಲದಷ್ಟು ಇಲ್ಲ, ಬಹಳ ಸಣ್ಣ ಸಣ್ಣ ಹೊಟ್ಟೆ. ಈ ಹೊಟ್ಟೆಗಾಗಿ ಇನ್ನೇನು ಗದ್ದಲ ಮಾಡ್ತಾನ, ಎಲ್ಲೇನು ಹೋಗ್ತಾನ, ಏನೇನು ಆಗ್ತಾನ, ಶಿವನೇ ಬಲ ಆಗಿತ್ತು. ಅದಕ್ಕೆ ದುಡಿದು ಗಳಿಸದೆ ಕದಿಯಲು ಬ್ಯಾಡ, ನಿನಗಿರಲಿ ನಿನ್ನಂಗ ಕೋಟಿ ಕೋಟಿ ಜನ ದಾಟಿ ಹೋಗಲಿಲ್ಲ. ನಿಮ್ಮ ಮನೆ ಮುಂದೆ ಒಂದು ಟ್ರ್ಯಾಕ್ಟರ್, ಹೌದ್ರಿ, 10 ಲೀಟರ್ ಡೀಸೆಲ್ ಹಾಕಿ 10 ವರ್ಷ ತರಬ್ರಿ, ಹಂಗೆ ಡೀಸೆಲ್ ತಿನ್ನಂಗಿಲ್ಲ. ನಿಮ್ಮ ಬಾಗಿಲ ಮುಂದೆ ಒಂದು ಹೋಂಡಾ 5 ಲೀಟರ್ ಪೆಟ್ರೋಲ್ ಹಾಕಿ 5 ವರ್ಷ ತರಬ್ರಿ, ಒಂದು ಹನಿ ಪೆಟ್ರೋಲ್ ತಿನ್ನಂಗಿಲ್ಲ. ಇಲ್ಲ ಐತಿ ನೋಡ್ರಿ ಗಾಡಿ, 10 ಕಿಲೋ ಹಾಕ್ರಿ, ಬರೀ 4 ತಾಸು ತರಬ್ರಿ. ಇದನ್ನೇನು ಅಳಿಗಾಡ್ಸಕ್ ಹೋಗ್ಬೇಡ್ರಿ, ದುಡ್ಸಾಕ್ ಹೋಗ್ಬೇಡ್ರಿ, ಹೊಳ್ಳಾಡ್ಸಕ್ ಹೋಗ್ಬೇಡ್ರಿ, ಬೆತ್ತಲ್ಲಿ ಬೀಳ್ರಿ. 10 ಕಿಲೋ ಹಾಕಿ 4 ತಾಸು ತರಬ್ರಿ, ಮತ್ ಹೊಳೆ ತಿಂತೈತೋ ಏನಿಲ್ಲ. ಇನ್ನೂ ರುಚಿ ಬೇಕು ಅದಕ್ಕೆ ಮತ್ತೆ. ಈಗ ನಿಮ್ ಗಾಡಿ ಬೇರೆ, ನಮ್ಮ ಗಾಡಿ ಬೇರೆ ಏನದವನು. ಎಲ್ಲ ಒಂದೇ ಗಾಡಿ. ಇದು ಮೇಡ್ ಇನ್ ಜಪಾನ್, ಮೇಡ್ ಇನ್ ಅಮೆರಿಕಾ, ಮೇಡ್ ಇನ್ ಇಂಡಿಯಾ ಅಂತ ಏನಿಲ್ಲ, ಎಲ್ಲ ಮೇಡ್ ಇನ್ ಶಿವಾನೇ. ಎಲ್ಲಾರ್ದು ಒಂದೇ ಗಾಡಿ ಇದು. ಟ್ರ್ಯಾಕ್ಟರ್ ಹನಿ ಡೀಸೆಲ್ ತಿನ್ನಿಲ್ಲ, ಹೋಂಡಾ ಹನಿ ಪೆಟ್ರೋಲ್ ತಿನ್ನಿಲ್ಲ. 10 ಕಿಲೋ ಹಾಕಿ ಊಟಗಡ್ಲಿ ಹಾಕಿ 4 ತಾಸು ತೆಗೆದ್ರ ಮತ್ತೆ ತಿನ್ತೈತೆ ಅಂತಂದ್ರ ಇದನ್ನ ಹಂಗೆ ಬಿಡುದನು. ಟ್ರ್ಯಾಕ್ಟರ್ಗಿಂತ ಹೆಚ್ಚಿಗೆ ದುಡಿಸ್ಬೇಕು, ಹೋಂಡಾಗಿಂತ ಹೆಚ್ಚಿಗೆ ಓಡಿಸ್ಬೇಕು. ಯಾಕಂದ್ರ ಟ್ರ್ಯಾಕ್ಟರ್ ಜಂಗಿ ಹಿಡಿತಾರೆ, ಇನ್ನೊಂದು ಟ್ರ್ಯಾಕ್ಟರ್ ಸಿಗ್ತೈತಿ. ಹೋಂಡಾ ಕ್ಯಾಡ್ತಿದ್ರೆ ಇನ್ನೊಂದು ಹೋಂಡಾ ಸಿಗ್ತೈತಿ. ಇದಕ್ಕೆ ಆಗ್ತಂದ್ರ ಹೊಳೆ ನಿಮ್ಮ ಅಪ್ಪ ನಿಮ್ಮ ಉಡೆ ಮಾಡ್ಕೊಡಂಗಿಲ್ಲ. ಅದಕ್ಕೆ ಇದನ್ನ ಹೆಚ್ಚಿಗೆ ದುಡಿಸ್ಬೇಕು. ಹಲವು ಮಂದಿಯ ಹಂಗಿಡ ಬ್ಯಾಡ, ಕಲಕಿಯ ಮಾತಿನ ಚಂಗಿಡ ಬ್ಯಾಡ, ತಿರುಗುವ ಚಂಗಿಡ ಬ್ಯಾಡ, ಗಿಳಿಯ ಹಾಕಿಗಾತು, ಗಿಳಿಯ ಹಾಕಿಗಾತು, ಗಿಳಿಯ
ಶಿವ ಊಟನ ಕಳಿಸೋಟೋ ಹುಟ್ಟಿ ಸಾಯೋದ ಇಟ್ಟಿಗೆರೆ ಗಟ್ಟಿ ದಾರಿ ಮರಿಯಾಡದ ಸತ್ತು. ಸಾಯೋದ ಇಟ್ಟಿಗೆರೆ ಗಟ್ಟಿ ದಾರಿ ಮರಿಯಾಡದ ಸತ್ತು. ಹುಟ್ಟಿ ಸಾಯೋದ ಇಟ್ಟಿಗೆರೆ ಗಟ್ಟಿ ದಾರಿ ಮರಿಯಾಡದ ಸತ್ತು. ಹಾಲು ಚೆಕ್ಕುವವರ ಮುಂದಿನ ಬ್ಯಾಡ ಉತ್ತಮ ನದಿಮಾಡು ಹುಡುಗಾರು ಬ್ಯಾಡ ಮತ್ತೊಬ್ಬರ ಜಗದಾಗ ಸರ್ಕಾರ ಬ್ಯಾಡ ಸತ್ಯವಂತರ ನುಡಿ ಹೊರನಾಡ ಬ್ಯಾಡ ನೆನಪಿಡು ಗಮ್ಮತ್ತು. ಉತ್ತಮ ನದಿಮಾಡು ಹುಡುಗಾರು ಬ್ಯಾಡ ಮತ್ತೊಬ್ಬರ ಜಗದಾಗ ಸರ್ಕಾರ ಬ್ಯಾಡ ಸತ್ಯವಂತರ ನುಡಿ ಹೊರನಾಡ ಬ್ಯಾಡ ಸಂಪತ್ತು. ನನ್ನ ಬೆಂಗಳೂರು ಮತ್ತು ಸರಿ ಸರಿಯಾಗಿ ನೋಡ್ಬೇಕಿರ್ತಾನೆ. ಬೆಂಗಳೂರು ಮತ್ತು ಹುಬ್ಬಳ್ಳಿಯಾಗ ಹಾಡುವಾಗ ಅಲ್ಲಿ ಅಪರಾಧದಾಗ ಹುಡುಗರು ಯಾತ್ರೆ ಗದ್ದ ಮಾಡ್ತಿದ್ರು ಸರ್. ಮಹಾದೇವ್ ಕೌಶಿಕ್ ಸರ್ ಗದ್ದ ಮಾಡ್ತಿದ್ರು. ಅವ್ರಿಗೆಲ್ಲ ಹೇಳ್ತೀನಿ ತಮ್ಮ ಓದುವಂತ ವಯಸ್ಸ ಓದುವಂತ ಸಮಯ ಇಂಥ ವೇಳೆದಾಗ ಶಾಂತಿ ಇದ್ದಂತ ವೇಳೆದಾಗ ಓದಾಡ್ಕೊಂತ ಅಡ್ಡಾಡ್ಬೇಡ್ರಪ್ಪ ಅಂತಿದ್ದೆ. ಹೌದು ಹೌದು ಯಾರು ದೊಡ್ಡವ್ರ ಪ್ಯಾಟೆಗೆ ಹೆಚ್ಚಿಗೆ ಓದಾಡಲ್ಲ ಇವತ್ತು ಕರೆಂಟ್ ಬಿಲ್ ಕಟ್ಟೋದಾಗಿತ್ತವ್ರು. ಸುಭಾಷ್ ನಾವು ಹಳ್ಳಿಯಾಗ ಓದಾಡಿಲ್ಲ, ಹೌದು ನಮ್ಮೆಲ್ಲ ಕರೆಂಟ್ ಫ್ರೀ ಆಗಿಬಿಟ್ಟು. ಅದಕ್ಕೆ ಇನ್ನೊಮ್ಮೆ ಎಲ್ಲರಿಗೂ ವಿನಂತಿ ಮಾಡಿ ಹೇಳ್ತೀನಿ, ಹೆಚ್ಚಿಗೆ ಉರಿಬೇಡ್ರಿ, ಕರೆಂಟ್ ಆ ಬಿಲ್ ಕಟ್ಟೋದಾಗ್ತದೆ. ಮತ್ತೊಬ್ಬರ ಜಗಳಾಗ ಸರಿದಾಡಬೇಡ. ಬಾಗಿಲು ಮುಂದ ಜಗ ಇಟ್ಕೋರಿ. ಯಾಕಂದ್ರೆ ನಾಳೆ ನಿಮ್ ಹಣ ಹಿಂಗ್ ಒಯ್ಯಬಾರ್ದ. ಸಿಟಿಗೆ ಜಗ ಇಲ್ಲಪ್ಪ ಅಂದ್ರೆ ಹಿಂಗ್ ಒಯ್ಯಬಾರ್ದ. ಜಗ ಇರ್ಬೇಕು, ಈಡೇ ಜಗ ಇರ್ಬೇಕು. ಇನ್ನೊಬ್ಬರ ನಿಮ್ಮ ಮನೆಗೆ ಬಂದ ಬೀಗರು ಮತ್ತೊಬ್ಬರ ಮನ್ಯಾಗ ಕುಂತಿರ್ಬಾರ್ದು. ಒಂದಿಷ್ಟು ಭಾಗದ ಜಗ ಇಟ್ಕೋರಿ, ನಿಮ್ಗೆ ಚಲೋ ಆಗ್ತದೆ. ಮನುಷ್ಯ ಹೆಂಗ್ ಬೆಳಿಬೇಕಂದ್ರೆ ಹಿಂಗೆ ಬೆಳಿಬೇಕ, ರೋಗ ಬರಂಗಿಲ್ಲ. ಅಕಸ್ಮಾತ್ ಹಿಂಗೆ ಬೆಳೆದಂದ್ರ ಡಾಕ್ಟರ್ ಹೇಳ್ತಾರ ಹಿಂಗೆ ಬೆಳಿಬಾರ್ದು. ನಿಮ್ಮ ಮನಿನೂ ಕೂಡ ಹಿಂಗೆ ಬೆಳಿಬೇಕು, ಮಾಡಿದ್ಮೇಲೆ ಮಾಡ್ಯಾಬೇಕು. ಅಕಸ್ಮಾತ್ ಹಿಂಗೆ ಬೆಳೆದು ಅಂದ್ರೆ ಹಾಗೆ ಹೇಳಿಲ್ಲ, ಚಟ್ಟ ಹಿಂಗೆ ಹೊಡಿಬೇಕಂದ್ರೆ ಹಿಂಗೆ ಹೋಗಿಲ್ಲ ಅವ್ರು. ಅದಕ್ಕೆ ಏನು ಓಡಾಡ್ಸಿದ್ರೆ ಅದು ಸರ್ಕಾರಿ ಜಾಗ ಇತ್ತು ಅಂದ್ರೆ ಮಂದಿ ಇಷ್ಟು ಜೀವ ಆಗ್ತೈತಿ. ಮಿಕ್ಕಿದ್ದು ಯಾಕಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಾ ಚುನಾಯಿತ ಪ್ರತಿನಿಧಿಗಳು ಬಂದಿಲ್ಲ, ಜಗಳ ಈ ವರ್ಷ ಬಾತಮ್ಮ ನಮ್ಮ ಮನೆಗೆ ಅಂದು ಬಿಡ್ತಾರ. ಪಾಪ ಅವು ಏನಾರು ಹಾಳಾಗೋರಂತ ಅವಕಾಶ ಆಗ್ಬಿಡ್ತಾವ. ಅದಕ್ಕ ಉತ್ತಮ ರಾಜಪಾಲು ಉರುನಾಡು ಬ್ಯಾಡ ಮತ್ತೊಬ್ಬರ ಜಗದಾಗ ಸರನಾಡು ಬ್ಯಾಡ ಸತ್ಯವಂತರ ನುಡಿ ಹೊರನಾಡ ಬ್ಯಾಡ ಎರಡು ಸಂಪತ್ತು. ಜ್ಞಾನದ ಸಂಪತ್ತು. ಹರಿದನ ಸಂಪತ್ತು. ಹುಟ್ಟಿ ಸಾಯೋದ ಇಟ್ಟಿಗೆರೆ ಗಟ್ಟಿ ದಾರಿ ಮರಿಯಾಡದ ಸತ್ತು. ಹುಟ್ಟಿ ಸಾಯೋದ ಇಟ್ಟಿಗೆರೆ ಗಟ್ಟಿ ದಾರಿ ಮರಿಯಾಡದ ಸತ್ತು. ಸುತ್ತಾಗಿ
ಸಮಯದ ಕಾರಣಕರ್ತ ಜಾತ್ರೋತ್ಸವ, ಗುರುಭವನ ಉದ್ಘಾಟನೆ, ಗ್ರಂಥಗಳ ಲೋಕಾರ್ಪಣೆ, ಪರಮ ಪೂಜ್ಯ ಅಪ್ಪಗಳಿಂದ ಆಶೀರ್ವಚನ, ಕೀರ್ತನೆ, ಸಂಗೀತ, ಮಹಾದಾಸೋಹ ಇತರೆ ಈ ಎಲ್ಲ ಭೋಗ ಸಮಾರಂಭಕ್ಕೆ ಕಾರಣಕರ್ತರಾದಂಥ ಪರಮ ಪೂಜ್ಯ ನಡೆದಾಡುವ ದೇವರಾಗಿ ನೂರಾರು ಕಿಲೋಮೀಟರ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಲೆದಾಡಿ ಭಕ್ತರನ್ನ ತನ್ನ ಕಡೆ ಕಳಿಸ್ಕೊಳ್ಳುವಂಥದ್ದು ಒಂದು, ಭಕ್ತರಿದ್ದಲ್ಲಿ ಹೋಗುವುದು ಇನ್ನೊಂದು ವ್ಯವಸ್ಥೆ. ಆದ್ರೆ ಪರಮ ಪೂಜ್ಯ ಗುರುದೇವ್ ಬ್ರಹ್ಮಾನಂದ ಅಪ್ಪವರು ಭಕ್ತರನ್ನೇ ತಮ್ಮ ಕಡೆ ಕಳಿಸ್ಕೊಳ್ಳಿಲ್ಲ. ಸುಮಾರು 10-12 ತಾಲೂಕುಗಳಲ್ಲಿ ಮಠಗಳಾಗಿರಂದ್ರ ಪರಮ ಪೂಜ್ಯರು ಭಕ್ತರನ್ನು ನಡೆಸಿಕೊಳ್ಳಿಲ್ಲ, ತಾವೇ ಭಕ್ತರಿದ್ದ ಕಡೆ ಅವರು ನಡ್ಕೊಂಡು ಹೋಗ್ತಕ್ಕಂಥದ್ದು. ಅಂತ ಅಪ್ಪಗಳು ಹಲವಾರು ಲೀಲೆಗಳನ್ನು ಮಾಡಿದ್ದಾರೆ. ಇನ್ನೊಂದು ಮಾತು ಹೇಳ್ತೀನಿ, ನನಗೆ ಮಠದ ಪರಂಪರೆ ಮೊದಲಿಂದ ಕೂಡ, ಯಾಕಂದ್ರೆ ನಾನು ದೊಡ್ಡ ಮಠ ಇದ್ದಂತ ಊರೊಳಗೆ ಹುಟ್ಟಿದವ. ಬಲಹಾರೇಶ್ವರ ಮಠ ಅಂದ್ರೆ ನಮ್ಮ ಭಾಗಕ್ಕೆ ಬಹಳ ದೊಡ್ಡ ಮಠ ಅನ್ನೋದು ಅಪ್ಪಗಳಿಗೆ ಹೋಗ್ತಿದೆ. ಆ ಮಠದ ಪರಂಪರೆಯಲ್ಲಿ ನಾನು ಕೂಡ ಬಹಳ ಸೇವೆ ಸಲ್ಲಿಸಿದಂತ. ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ನಾನು ಕರ್ನಾಟಕದ ಕೆಲವು ಪೂಜ್ಯರನ್ನ ಬಹಳ ಇಷ್ಟಪಡ್ತೇನೆ. ಅದರಲ್ಲಿ ನಮ್ಮ ರಬಕವಿ ಸಂಶಯ ಬ್ರಹ್ಮಾನಂದ ಮಠದ ಪೂಜ್ಯರಾದ ಪರಮ ಪೂಜ್ಯ ಗುರುಸಿದ್ದೇಶ್ವರ ಅಪ್ಪಗಳು ಒಬ್ಬರು ಇದು ಇಲ್ಲಿ ಬಂದು ಹೇಳೋ ಮಾತಲ್ಲ, ನಾನು ಎಲ್ಲ ಕಡೆ ಹೇಳಿದೆ. ಕೆಲವು ಪೂಜ್ಯರು ಈ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿ ಸಾಕ್ತಾ ಇದ್ದಾರೆ. ನಾವು ಗದಗಿನ ತೋಟದ ಡಾಕ್ಟರ್ ಸಿದ್ದಲಿಂಗ ಅಪ್ಪಗಳವ್ರನ್ನ ಅತ್ಯಂತ ಹತ್ತಿರದಿಂದ ಕಂಡಂತ ಭಕ್ತರು ನಾವು. ಜಗತ್ತುಗಳ ಅತ್ಯಂತ ಹತ್ತಿರದಿಂದ ಕಂಡಂತ ಭಕ್ತರು ನಾನು. ಈ ಮಾಲಿಕೆಯಲ್ಲಿ ಒಂದು ಸಣ್ಣ ವಯಸ್ಸಿನಲ್ಲಿ ಬೆರಳಿಗೆ ಪೂಜರು ಕರ್ನಾಟಕದ ಈ ಭವ್ಯ ಧಾರ್ಮಿಕ ಪರಂಪರೆಯನ್ನ ಮುನ್ನಡೆಸ್ತಾ ಇದ್ದಾರೆ. ನಿಮ್ಮ ಸೌಭಾಗ್ಯ. ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಅಂತವರು ಒಬ್ಬರು ಅಭಿಮಾನ ಸಂಗತಿ ಅಂತಕ್ಕಂಥದ್ದನ್ನು ನೆನೆಸಿಕೊಂಡು ಪರಮ ಪೂಜ್ಯರ ಪಾದಕ್ಕೆ ಇನ್ನೊಮ್ಮೆ ಭಕ್ತಿಯ ಶರಣಾರ್ಥಿ ಸಲ್ಲಿಸಿ ಗುರುದೇವ್ ಬ್ರಹ್ಮಾನಂದರ ಲೀಲೆಯನ್ನು ಜೋಡಿ ಮಾಡಿದಂತ ಈ ಒಂದು ಹಾಡಿನ ಮೂಲಕ ಮತ್ತೆ ಮುಂದಿನ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿ. ಬದುಕಿರುತ್ತಾನ ಗುರುಧರು ತಾಣ ಹೊರಕೊಟ್ಟು ಮುಂದಕ ತರುತ್ತಾನ. ಬದುಕಿರುತ್ತಾನ ಗುರುಧರು ತಾಣ ಹೊರಕೊಟ್ಟು ಮುಂದಕ ತರುತ್ತಾನ. ಅದು ಗಂಡು ಮಗನ
ನಾ ಗುರು ಹೇಳಣ ನೌಕರಿ ಬಿಡುವೇನ ರಾಜೀನಾಮೆ ಕೊಟ್ಟು ಬಸಿದ ಸೋರಣ ಸ್ವಾಮಾನಕ್ಕೆ ಬಂದ ಹಿರಿಯರೇ ಕೆಲಸ ಮಾಡ್ತೀರಿ ಅಂತ ಹೇಳಿ ಸರಿಸಿದಾಗ ಎಲ್ಲ ಹುಡುಗರು ಸರಿಸುವಾಗ ಅಜ್ಜರು ಸುಮಿದ್ರಂತ ಇದೇ ಊರಿನ ಈ ಕುಂದಗೋಳ ಸಂಗಪ್ಪ ಅಂತಕ್ಕಂಥ ಒಬ್ಬ ಬಾಲಕ ಅವನು ಸರಿಸುವಾಗ ಅವ್ನು ಸರಿಸಾಕ ಹೋಗ್ಬೇಡಿ ಅವನ ಮುಂದೆ ಈ ಊರು ಹಾಳಾಗೋದ ಅಂತ ಅವನ ಮುಂದೆ ಪುರಸಭೆಗೆ 2 ಸಲ ಸದಸ್ಯ ಅಲ್ಲ ಮುಂದೆ ಪುರಸಭೆಗೆ 2 ಸಲ ಸದಸ್ಯ ಅಲ್ಲ ಹಿಂಗ SR ಕಂಠಿಯವರು ಸಜ್ಜನಗೌಡ ಅಮ್ಮವ್ರನ್ನ ಭೇಟಿಯಾಗಿ ಹೋದಾಗ ಯಾರು ಬಂದ್ರು ಹಿಂಗೆಲ್ಲ ಕುಳಿತರು ಹಿಂಗೆ ಕುಳಿತಿದ್ರು ಸಜ್ಜನಗೌಡ ಅಮ್ಮವ್ರು ಬಂದು ಅವ್ರನ್ನ ಎಲ್ಲ ಕುಳಿತಿದ್ರು ಆದ್ರೆ SR ಕಂಠಿಯವರು ಬಂದಾಗ ಕುರ್ಚಿ ಹಾಕ್ಸಿರಂತವ್ರು ಕುರ್ಚಿ ಹಾಕ್ಸಿ ಒಂದು ಕೊಳ ಮಾಲಿ ಹಾಕ್ಸಿರೋದು ನಾನು ಯಾವಾಗ ಬಂದ್ರು ನೆಲ ಕುಳಿತಿದ್ನಿ ಹಿಂಗೆ ಕಡೆ ಅಂದ್ರ ನೀ ಇಡೀ ಕರ್ನಾಟಕ ದೊರೆ ಆಗ್ತಿ ಅಂದ್ರಂತ ಮುಂದೆ 1 ವಾರ ಮುಖ್ಯಮಂತ್ರಿ ಆದ್ರು
ಇಂಥ ಪವಾಡವನ್ನ ಇದೇ ಊರೊಳಗ ಗುರುದೇವ್ ಬ್ರಹ್ಮಾನಂದರು ಸಂಗಪ್ಪ ಕುದುಗೋಳವರಿಗೆ ಆ ಹುಡುಗನ ಸರಸಾಗ ಹೋಗ್ಬೇಡ್ರಿ ಈ ಊರ ಅಂತಂದ್ರ ಯಾರು ಸಹಾಯ ಪುರಸಭೆ ಸದಸ್ಯ ಆದ್ರು ಅಂತೇಳಿ ಅವ್ರ ಇತಿಹಾಸದೊಳಗೆ ಏನಲ್ಲಿ ಎಂತೆಂತ ಅದ್ಭುತದಲ್ಲಿ ಇಲ್ಲ ಹಾಡನ್ನ ಪರಮ ಪೂಜ್ಯ ಗುರುದೇವ್ ಬ್ರಹ್ಮಾನಂದ ಅವರ ಅಪ್ಪರ ಪಾದಕ್ಕೆ ಅರ್ಪಣೆ ಮಾಡಿ ಇವನ್ನೆಲ್ಲ ಕಲೆಯನ್ನ ನಾಡಿನ ತುಂಬ ಬೆಳೆಸಿದಂಥ ಸಾವಿರಾರು ಅವಕಾಶ ಕೊಟ್ಟಿದ್ದ ಎಲ್ಲ ಮಠಗಳಿಗೆ ಅದರೊಳಗೆ ನಮ್ಮ ಪರಮ ಪೂಜ್ಯ ಗುರು ಸಿದ್ದೇಶ್ವರ ಅಪ್ಪಗಳವರಿಗೆ ಮತ್ತು ವೇದಿಕೆಯಲ್ಲಿ ವಿಜೃಂಭಿಸಿರುವ ಎಲ್ಲ ಪರಮ ಪೂಜ್ಯರ ಪದಕ್ಕೆ ಭಕ್ತಿ ವಂದನೆಗಳು ಸಲ್ಲಿಸಿ ನಮ್ಮ ಮಹಾದೇವ್ ಕವಿಶಕ್ತಿ ಸರ್ ಅವರು ಭಾಳ ಸಾರಿ ಅಪ್ಪವ್ರು ಹಿಂಗೆ ಹಿಂಗೆಲ್ಲ ಅಂತೇಳಿ ನನ್ನ ಜೊತೆಗೆ ಮಾತಾಡಿ ಏನೆಲ್ಲ ಮಾಹಿತಿಯನ್ನು ಪಡೆದುಕೊಂಡು ಜೊತೆಗೆ ಒಂದು ಹೆಚ್ಚಿಗೆ ಹೇಳ್ಯಾರ ಅವರು. ಅದಕ್ಕಾಗಿ ಸನ್ಮಾನ್ಯ ಮಹಾದೇವ್ ಕವಿಶೆಟ್ಟಿ ಸರ್ ಅವರು ಕೂಡ ಚಿತ್ರಕಲಾ ಅದ್ಭುತ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಸನ್ಮಾನ್ಯರು ಅವರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ನಮ್ಮ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಗುರು ಸಿದ್ದೇಶ್ವರ ಅಪ್ಪರ ಪಾದಕ್ಕೆ ಅರ್ಪಣೆ ಮಾಡಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇವೆ. ಸಂದಿಗೊಂದೆಳುವ ತಂದಿರ ನೆನದೇವಿ ಚಂದಿರ ಹೊತ್ತ ಶಿವನೇನೋ ದೇವರ ಬಂದಾಗೆ